ಹಾಯ್ ಎಲ್ರಿಗೂ, ಹೇಗಿದ್ದೀರಿ ಎಲ್ಲರೂ? ಎಂಚರ್ಲ ಮಾತೆಲ್ಲ ಎಂತ ಗೊತ್ತುಂಟು, ಇವತ್ತೊಂದು ಒಳ್ಳೆ ರೆಸಿಪಿ ಹೇಳಿ ಕೊಡ್ತೇವೆ. ಅದು ಯಾವ್ದಂತ ಹೇಳಿದ್ರೆ ಪೂರಿ, ಗೋಧಿ ಪೂರಿ ಹೇಳಿ ಕೊಡ್ತೇವೆ. ಮತ್ತೆ ಇದು ಎಂತಂತ ಅನ್ಕೊಳ್ಬೇಡಿ, ಇದು ಕೊಡೆ ನೋಡಿ, ಚಿಕ್ಕ ಚಿಕ್ಕ ಮಳೆ ಬರುವಾಗ ಇದು ತಲೆಗೆ ಸಿಕ್ಕಿಸಿಡುವ ಕೊಡೆ ಅಷ್ಟೇ. ಛತ್ರಿ ಅಂತ ಹೇಳ್ತಾರೆ ನೋಡಿ, ಕೊಡೆ ಅಂತ ನಾವು ಇಲ್ಲಿ ಹೇಳುದು, ಅದು ಛತ್ರಿ. ಇದು ಜೋರು ಮಳೆ ಬರ್ತಿತ್ತು, ಈಗ ಹನಿತಾ ಉಂಟು, ಅದಕ್ಕೋಸ್ಕರ ಈ ಕೊಡೆಯನ್ನು ಹಾಕಿದ್ದು. ಹಾಗೆ ಪೂರಿ ಉಂಟಲ್ಲ, ಕೆಲವರು ಮಾಡಿದ್ದು ರಬ್ಬರ್ ರೀತಿಯಲ್ಲಿ ಆಗ್ತದೆ. ತಕ್ಷಣ ರಬ್ಬರ್ ರೀತಿ ಆಗದಿದ್ರು ಒಂದು ಸಂಜೆ ತನಕ ಇಟ್ರೆ ಪೂರಿ ರಬ್ಬರ್ ರೀತಿಯಲ್ಲಿ ಆಗ್ತದೆ. ಅದಕ್ಕೆ ರಬ್ಬರ್ ರೀತಿ ಆಗದ ರೀತಿಯಲ್ಲಿ ಮತ್ತೆ ಎಣ್ಣೆ ಎಳ್ಕೊಳ್ಳದ ರೀತಿಯಲ್ಲಿ ತುಂಬಾ ಸಾಫ್ಟ್ ಆಗಿ ಕ್ರಿಸ್ಪಿಯಾಗಿ ಹೇಗೆ ಬರುದಂತ ಹೇಳಿ ಒಂದೇ ಒಂದು ವಸ್ತು ಹಾಕಿದ್ರೆ ಹಾಗೆ ಮಾಡ್ಲಿಕ್ಕೆ ಆಗ್ತದೆ. ಅದನ್ನೇ ನಿಮ್ಗೆ ಇವತ್ತು ಹೇಳಿ ಕೊಡುದು. ಹಾಗೆ ಆ ಪೂರಿಯನ್ನು ಈಗ ಹೇಗೆ ಮಾಡುದಂತ ಹೇಳಿ ನೋಡುವ. ನೋಡಿ, ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಗೋಧಿ ಹುಡಿ ತಕೊಂಡಿದ್ದೇವೆ. ನಿಮ್ಗೆ ಇದ್ರಲ್ಲಿ ಅರ್ಧ ಕೆಜಿ ಉಂಟು, ನಿಮ್ಗೆ ಚಿಕ್ಕ ಕಪ್ಪಲ್ಲಿ ಕೂಡ ತಕೊಳ್ಬಹುದು. ನೋಡಿ, ಇದು ಬಾಂಬೆ ರವೆ ನೋಡಿ, ಈ ರೀತಿ ಉಂಟು. ಇದಕ್ಕಿಂತ ಚಿಕ್ಕದು ಕೂಡ ಬರ್ತದೆ, ಅದನ್ನು ತಕೊಳ್ಬಹುದು. ಇದು ಸ್ವಲ್ಪ ದೊಡ್ಡದು ನೋಡಿ. ಈ ಚಮಚದಲ್ಲಿ ಗೋಧಿಗೆ 6 ಚಮಚದಷ್ಟು ಈ ರವವನ್ನು ಹಾಕುದು. ನಿಮ್ಗೆ ಚಿಕ್ಕ ಕಪ್ಪಲ್ಲಿ ತಗೊಳ್ಳೋದಾದ್ರೆ ನೀವು ಗೋಧಿಯನ್ನು 3 ಚಮಚ ರವೆಯನ್ನು ಹಾಕಿದ್ರೆ ಆಯ್ತು. ಈ ಒಂದು ರವೆಯನ್ನು ಹಾಕಿದ್ರೆ ಸಾಕು, ಇದು ಪೂರಿ ಉಂಟಲ್ಲ ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಕೂಡ ಹಾಕಿದ್ರೆ ಆಯ್ತು. ಮಿಕ್ಸ್ ಮಾಡಿಕೊಳ್ಳುವ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡೋದು. ನಾವು ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡ್ತೇವಲ್ಲ ಅದೇ ರೀತಿ ಸ್ವಲ್ಪ ಗಟ್ಟಿ ಮಿಕ್ಸ್ ಮಾಡಬೇಕು. ಜಾಸ್ತಿ ನೀರು ಮಿಕ್ಸ್ ಮಾಡಬಾರ್ದು. ನೋಡಿ, ಹಿಟ್ಟು ಜಾಸ್ತಿ ನೀರಾಗಬಾರ್ದು. ಜಾಸ್ತಿ ನೀರಾದರೆ ಪೂರಿ ಎಲ್ಲ ಎಣ್ಣೆನ ಹೀರ್ಕೊಳ್ತದೆ. ಅದಕ್ಕೆ ಬೇಕಾಗಿ ಸ್ವಲ್ಪ ಗಟ್ಟಿ ಮಿಕ್ಸ್ ಮಾಡಿದ್ರೆ ಒಳ್ಳೆಯದು. ಸ್ವಲ್ಪ ಹಿಟ್ಟು ನೀರಾದರೆ ಸ್ವಲ್ಪ ಗೋಧಿ ಹುಡಿಯನ್ನು ಹಾಕಿದರೆ ಆಯಿತು, ಗಟ್ಟಿ ಆಗ್ತದೆ ಅಲ್ಲ ಹಿಟ್ಟು. ಹಿಟ್ಟನ್ನು ಗಟ್ಟಿ ಗಟ್ಟಿ ಮಿಕ್ಸ್ ಮಾಡಿದ್ದೇನೆ ಇಲ್ಲಿ ನೋಡಿ. ಇದನ್ನೀಗ ಸರಿಯಾಗಿ ನಾದಿಕೊಳ್ಬೇಕು, ಗಂಟು ಗಂಟು ಏನಿರಬಾರ್ದು. ನೋಡಿ, ಈ ರೀತಿ ನಾದಿಕೊಳ್ಬೇಕು. ನೈಸ್ ಮಾತ್ರ ಆಗಬೇಕು ನಾದಿಕೊಳ್ಳುವಾಗ. ನೋಡಿ, ಇದು ನೈಸ್ ಉಂಟು, ನೋಡಿ ಸ್ವಲ್ಪ ಗಟ್ಟಿ ಉಂಟು. ಇದನ್ನೀಗ ಚಿಕ್ಕ ಚಿಕ್ಕ ಉಂಡೆ ಮಾಡುವ. ಚಪಾತಿ ಅಷ್ಟು ದೊಡ್ಡದು ಬೇಡ, ಸ್ವಲ್ಪ ಚಿಕ್ಕ ಸಾಕು. ನೋಡಿ, ಇಷ್ಟು ದೊಡ್ಡ ಉಂಡೆ ಮಾಡಿದರೆ ಸಾಕು. ನೋಡಿ, ಎಲ್ಲ ಉಂಡೆ ಮಾಡಿ ಆಯಿತು. ಒಂದೊಂದು ಈಗ ಲಟ್ಟಿಸುವ. ನೋಡಿ, ಸ್ವಲ್ಪ ಗೋಧಿ ಹುಡಿ ಅನ್ನೋದಕ್ಕೆ ಹಾಕಿದ್ದೇನೆ. ಜಾಸ್ತಿ ತೆಳು ಮಾಡಿ ಲಟ್ಟಿಸೋದು ಬೇಡ, ಸ್ವಲ್ಪ ದಪ್ಪ ಇರಬೇಕು. ರೌಂಡ್ ಶೇಪಲ್ಲಿ ಲಟ್ಟಿಸಿದರೆ ಆಯಿತು. ಅಷ್ಟು ಸಾಕು. ಒಂದೇ ರೀತಿ ಲಟ್ಟಿಸಿ, ಒಂದು ಕಡೆ ತೆಳು ಒಂದು ಕಡೆ ದಪ್ಪ ಲಟ್ಟಿಸಿದರೆ ಮತ್ತೆ ಸರಿ ಉಬ್ಬುದಿಲ್ಲ. ಅದು ಒಂದು ಕಡೆ ಉಬ್ಬುತ್ತದೆ, ಒಂದು ಕಡೆ ಚಟ್ಟೆ ಆಗ್ತದೆ. ಲಟ್ಟಿಸಿ ನಿಮಗೆ ಚಿಕ್ಕದು ಕೂಡ ಲಟ್ಟಿಸ್ಬೋದು. ಸ್ವಲ್ಪ ಚಿಕ್ಕ ಉಂಡೆ ಮಾಡಿದರೆ ಚಿಕ್ಕದಾಗ್ತದೆ. ನೋಡಿ, ಇಷ್ಟು ದಪ್ಪ ಇರಬೇಕು. ನೋಡಿ, ಇಲ್ಲಿ ಸ್ವಲ್ಪ ದಪ್ಪ ಲಟ್ಟಿಸ್ಬೇಕು, ತೆಳು ಮಾಡಿ ಲಟ್ಟಿಸಬಾರ್ದು. ಇದಾಯಿತು ನೋಡಿ. ಇದು ಎಲ್ಲಾದರೂ ಅಂಟಿ ಇದ್ದರೆ ಗೋಧಿ ಹುಡಿ ತೆಗಿಬೇಕು. ಎಣ್ಣೆ ಎಲ್ಲ ಹಾಳಾಗ್ತದೆ. ನೋಡಿ, ಇದು ಹೈ ಫ್ಲೇಮ್ ಅಲ್ಲಿ ಈಗ ಗ್ಯಾಸ್ ಅನ್ನು ಇಟ್ಟಿದ್ದೇವೆ. ಎಣ್ಣೆ ಬಿಸಿಯಾಗಿದೆ ನೋಡ್ಲಿಕ್ಕೆ. ಒಂದು ಸಣ್ಣ ಹಿಟ್ಟನ್ನು ಆಯಿಲಿಗೆ ಬಿಟ್ಟು ನೋಡ್ಬೇಕು. ನೋಡಿ, ಈ ರೀತಿ ಮೇಲೆ ಬಂದ್ರೆ ಹಿಟ್ಟು ಆಯಿಲ್ ಬಿಸಿಯಾಗಿದೆ ಅಂತ ಅರ್ಥ. ನೋಡಿ, ನೆಕ್ಸ್ಟ್ ನೀವು ಪೂರಿಯನ್ನು ನೀವು ಆಯಿಲಿಗೆ ಬಿಡುವಾಗ ಗ್ಯಾಸ್ ಅನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಒಂದೊಂದೇ ಪೂರಿಯನ್ನು ಬಿಟ್ರೆ ಆಯ್ತು. ನೋಡಿ, ಈಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟಿದ್ದಾರೆ. ಈಗ ಸೈಡಿಂದಾಗಿ ಬಿಡ್ಬೇಕು ಪೂರಿಯನ್ನು. ಸ್ವಲ್ಪ ಈಗ ಒತ್ತಬೇಕು. ನೋಡಿ, ಸರಿಯಾಗಿ ಉಬ್ಬಿ ಬರ್ತದೆ. ನೋಡಿ ನೋಡಿ ಎಷ್ಟು ಚಂದ ಉಬ್ಬಿ ಬಂದಿದೆ. 2 ಸೈಡ್ ಕೂಡ 1 ನಿಮಿಷ ಫ್ರೈ ಮಾಡಿದರೆ ಸಾಕು. ಜಾಸ್ತಿ ಫ್ರೈ ಮಾಡಬೇಕಂತ ಇಲ್ಲ, ಬೇಗ ಫ್ರೈ ಆಗ್ತದೆ. ಇದು ತೆಳು ಉಂಟಲ್ಲ ಹಾಗೆ. ಗ್ಯಾಸನ್ನು ಮಾತ್ರ ಮೀಡಿಯಮ್ ಇಟ್ಕೊಳ್ಳಿ. ಈಗ ಇದಾದರೆ ಕರಂಚಿ ಹೋಗ್ತದೆ. ಇನ್ನು 2 ಬದಿ ಕೂಡ ಸರಿಯಾಗಿ ಫ್ರೈ ಮಾಡಿದರೆ ಆಯಿತು. ಎರಡು ಸೈಡ್ ಕೂಡ ಫ್ರೈ ಆಯಿತು. ಈಗ ತೆಗಿಯುವ. ನೋಡಿ, ಎಷ್ಟು ಚಂದ ಉಬ್ಬಿ ಬಂದಿದೆ ಅಂತ. ನೋಡಿ, ಇದು 2ನೇ ಪೂರಿ ಬಿಡುವಾಗ ಗ್ಯಾಸ್ ಮಾತ್ರ ಮೀಡಿಯಂ ಫ್ಲೇಮ್ ಅಲ್ಲೇ ಇರಲಿ, ಹೈ ಫ್ಲೇಮ್ ಅಲ್ಲಿ ಇಡಬೇಡಿ. ಯಾಕಂತ ಹೇಳಿದ್ರೆ ಆಗ್ಲೇ ಎಣ್ಣೆ ಕುದಿ ಬಂದಿದೆ ಅಲ್ಲ, ಇನ್ನು ಹೈ ಫ್ಲೇಮ್ ಅಲ್ಲಿ ಇಡ್ಬೇಕಂತಲೇ ಇಲ್ಲ, ಮೀಡಿಯಂ ಫ್ಲೇಮ್ ಅಲ್ಲೇ ಫ್ರೈ ಮಾಡಿದ್ರೆ ಆಯ್ತು. ನೋಡಿ, ಆಗ ಹೇಗೆ ಫ್ರೈ ಮಾಡಿದ್ದೇವೆ, 2 ಬದಿ 1 ನಿಮಿಷ ಫ್ರೈ ಮಾಡಿದ್ರೆ ಆಯ್ತು. ಸ್ವಲ್ಪ ಈಗ ಒತ್ತಬೇಕು. ನೋಡಿ, ಉಬ್ಬಿ ಬರ್ತದೆ. ನೋಡಿ, 2 ಸೈಡ್ ಫ್ರೈ ಆದ್ಮೇಲೆ ತೆಗಿಯುವ. ನೋಡಿ, ಹೀಗೆ ಕಲರ್ ಬರ್ಬೇಕು. ನೋಡಿ, ನೋಡಿ, ಈಗ 4 ಪೂರಿ ರೆಡಿ ಆಗಿದೆ. ಈಗ ಅಮ್ಮ ಅಲ್ಲಿ ಮಾಡ್ತಾ ಇದ್ದಾರೆ. ಒಮ್ಮೆ ಬೇಗ ತಿಂದು ನೋಡುವ ಹೇಗಿದೆ ಟೇಸ್ಟ್ ಅಂತ ಹೇಳಿ, ಯಾಕಂದ್ರೆ ಬಿಸಿ ಬಿಸಿ ಸಹ ಉಂಟು. ನೋಡಿ, ಬಾಜಿ ಕೂಡ ರೆಡಿ ಆಗಿದೆ. ಇದು ಎಲ್ರಿಗೂ ಮಾಡ್ಲಿಕ್ಕೆ ಗೊತ್ತುಂಟಲ್ಲ, ಇದು ಬಟಾಟೆದ್ದು ಅಂದ್ರೆ ಆಲೂಗಡ್ಡೆದು ಬಾಜಿ, ಅದನ್ನೇ ಮಾಡಿದ್ದು. ನೋಡಿ, ತುಂಬ ಉಬ್ಬಿರುವ
ತುಂಬ ಕ್ರಿಸ್ಪಿ ಕೂಡ ಉಂಟು, ನಿಮಗೆ ತೋರಿಸ್ತೇನೆ ನೋಡಿ. ಎಷ್ಟು ಒಳ್ಳೆಯ ಪೂರಿ ನೋಡಿ, ತುಂಬ ಹೊತ್ತಾಯಿತು, ಈಗ ಕೂಡ ಉಬ್ಬಿಕೊಂಡೇ ಉಂಟು ನೋಡಿ. ಇದು ಗೋಧಿ ಪೂರಿ ಅಲ್ಲ, ಹಾಗೆ ಈ ರೀತಿಯ ಕಲರ್, ತುಂಬ ಸಾಫ್ಟ್, ತುಂಬ ಒಳ್ಳೆಯ ಪೂರಿ ಗೋಧಿದ್ದು. ಈಗ ಒಮ್ಮೆ ಟೇಸ್ಟ್ ಹೇಗುಂಟು ನೋಡುವ. ಎಲ್ರೊಮ್ಮೆ ಟೇಸ್ಟ್ ನೋಡುವ. ಸೂಪರ್ ಟೇಸ್ಟ್, ಇನ್ನೂ ಕೂಡ ತಿಂದು ನೋಡಬೇಕು. ಮತ್ತು ನೀವು ರವೆ ಹಾಕ್ತೀರಲ್ಲ, ರವೆ ಹಾಕಿದರೆ ನಿಮಗೆ ನಾರು ಆಗೋದಿಲ್ಲ. ರವೆ ಹಾಕೇ ಮಾಡಬೇಕು, ನಾರು ಬರೋದಿಲ್ಲ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಆಯ್ತು. ಇದು ಪೂರಿಯನ್ನು ಗೋಧಿ ಪೂರಿ ಇದು, ಮತ್ತು ಮೈದಾಯಿಂದ ಸಹ ಮಾಡ್ಬೋದು. ಮೈದಾಯಿಂದ ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ, ಇದು ಗೋಧಿದು ಯಾರೇ ಕೂಡ ತಿನ್ಬೋದು ಮಾಡಿ. ಉಬ್ಬಿಕೊಂಡು ಕೂಡ ಉಂಟು, ಮತ್ತು ಸ್ವಲ್ಪ ಕೂಡ ಎಣ್ಣೆ ಹೀರ್ಕೊಳ್ಳಿಲ್ಲ ನೋಡಿ. ನನ್ನ ಕೈಯಲ್ಲಿ ಸ್ವಲ್ಪ ಕೂಡ ಆಯಿಲೇ ಇಲ್ಲ. ಎಣ್ಣೆ ಮತ್ತೆ ಸರಿಯಾಗಿ ಕಾದಿರ್ಬೇಕು, ಇಲ್ಲದ್ರೆ ಎಣ್ಣೆ ಎಳ್ಕೊಳ್ತದೆ. ಈ ರೀತಿಯ ಕೆಲವೊಂದು ಟಿಪ್ಸ್ ಅನ್ನು ಫಾಲೋ ಮಾಡಿ ಈ ರೀತಿಯ ಗೋಧಿ ಪೂರಿ ಮಾಡಿ. ಸ್ವಲ್ಪ ಕೂಡ ರಬ್ಬರ್ ರೀತಿಯಲ್ಲಿ ಇಲ್ಲ ನೋಡಿ, ನಿಮಗೆ ಬಾಯಿಗೆಲ್ಲ ಸ್ವಲ್ಪ ಎನರ್ಜಿ ಎಲ್ಲ ಹಾಕ್ಬೇಕಂತಲೇ ಇಲ್ಲ. ಪೂರಿಯನ್ನು ತಿನ್ನುವಾಗ ರಪಕ್ ಅಂತೇಳಿ ತಿನ್ಲಿಕ್ಕೆ ಬೇಗ ತಿನ್ಲಿಕ್ಕೆ ಆಗ್ತದೆ, ಇಷ್ಟು ಸಾಫ್ಟ್ ಆಗಿ ಬರ್ತದೆ. ಸಂಜೆ ತನಕ ಇದು ಸಾಫ್ಟ್ ಆಗಿ ಇರ್ತದೆ, ಮತ್ತೆ ರಬ್ಬರ್ ರೀತಿಯಲ್ಲಿ ಆಗುದಿಲ್ಲ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ನಾಳೆ ಮಾತಾಡಲಿಕ್ಕೆ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.